ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ನಮಗಾಗಿ ಅರ್ಪಿಸಿದ ಈ ಕಲ್ವಾರಿ ಬಲಿ ಅರ್ಪಣೆಯ ಮೂಲಕ ಪ್ರಭುವಿನ ಯಾತನೆಯನ್ನು ನಾವು ಧ್ಯಾನಿಸೋಣ. ಪ್ರಭು ನಮಗಾಗಿಯೇ ಎಲ್ಲ ಯಾತನೆಯನ್ನು ಅನುಭವಿಸಿದರು, ನಮಗಾಗಿ ಜೀವಿಸಿ ಮರಣವನ್ನಪ್ಪಿದರು. ಅದೇ ಪ್ರಭು ಯೇಸುವಿಗಾಗಿ ನಮ್ಮ ಜೀವನವನ್ನು ನವೀಕರಿಸಲು, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು, ಶೋಧನೆಗಳ ವಿರುದ್ಧ ಪ್ರಾಮಾಣಿಕ ಪ್ರಯತ್ನ ಮಾಡಲು ಈ ತಪಸ್ಸು ಕಾಲ ದೇವರೇ ನಮಗೆ ನೀಡಿರುವಂತಹ ಅವಕಾಶ. ದೇವರು ನಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿ ತಮ್ಮ ಉಸಿರನ್ನು ನಮ್ಮೊಳಗೆ ಊದುವುದರ ಮೂಲಕ ನಮಗೆ ಜೀವ ನೀಡಿದರು. ನಾವು ಅವಿಧೇಯತೆಯ ಮೂಲಕ ದೇವರಿಂದ ದೂರವಾದಾಗ ತಮ್ಮ ಪುತ್ರನ ವಿಧೇಯತೆಯ ಮೂಲಕ ನಮ್ಮೆಲ್ಲರನ್ನೂ ಮತ್ತೊಮ್ಮೆ ತಮ್ಮ ಸಂಬಂಧದಲ್ಲಿ ದೃಢಪಡಿಸಿದರು. ಅಂತಹ ಪ್ರೀತಿಮಯ ದೇವರಿಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವ ವಿವಿಧ ಶೋಧನೆಗಳನ್ನು ಪ್ರಭು ಯೇಸುವಿನಂತೆ ಪ್ರಾರ್ಥನೆಯ ಮೂಲಕ, ಉಪವಾಸ ಮತ್ತು ದೈವ ವಾಕ್ಯದ ಶಕ್ತಿಯ ಮೂಲಕ ಸೋಲಿಸೋಣ. ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸದಾ ದೇವರೆಡೆಗೆ ತೆರೆಯೋಣ. ಪಾಪದಿಂದ ದೂರವಾಗಿ ಪ್ರಾರ್ಥನೆಯಲ್ಲಿ ದೇವರಿಗೆ ಹತ್ತಿರವಾಗಲು ಈ ತಪಸ್ಸು ಕಾಲದ ಪಯಣ ನಮಗೆ ನೆರವಾಗಲಿ ಎಂದು ಪ್ರಾರ್ಥಿಸೋಣ. ದೇವರೊಂದಿಗೆ ನಿಲ್ಲೋಣ, ಶೋಧನೆಗಳನ್ನು ಗೆಲ್ಲೋಣ. ಮನುಷ್ಯನಿಗೆ ಶೋಧನೆಗಳು ಸಹಜವಾದವು, ಯಾರನ್ನೂ ಅದು ಬಿಡುವುದಿಲ್ಲ. ಎಂತಹ ಪ್ರಾರ್ಥನಾ ಜೀವಿಗೂ ಸಹ ಶೋಧನೆಗಳು ಬಂದೇ ಬರುತ್ತವೆ ಎಂಬುದಕ್ಕೆ ಪ್ರಭು ಯೇಸುವೇ ಉದಾಹರಣೆ. ಅವುಗಳಿಗೆ ಬಲಿಯಾಗದಿರಲು ನಮ್ಮ ಪ್ರಯತ್ನ ಅವಶ್ಯಕ. ಈ ಪ್ರಯತ್ನಕ್ಕೆ ಪ್ರಾರ್ಥನೆ ಮತ್ತು ದೇವವಾಕ್ಯದ ಧ್ಯಾನ ಸಹಕಾರಿಯಾಗುತ್ತದೆ. ದೇವರ ಪ್ರೀತಿಗೆ ಪಾತ್ರರಾಗಲು ಮತ್ತು ನಿತ್ಯ ಜೀವವನ್ನು ನಮ್ಮದಾಗಿಸಿಕೊಳ್ಳಲು ಶೋಧನೆಗಳನ್ನು ಗೆಲ್ಲುವುದು ನಮ್ಮ ಇಹಲೋಕದ ಜೀವನಕ್ಕೆ ಅವಶ್ಯಕವಾಗಿರುತ್ತದೆ. 2019ರಲ್ಲಿ ವಿಪರೀತ ಮಳೆಗೆ ಎಲ್ಲೆಡೆ ಭೂಕುಸಿತವಾಗಿತ್ತು. ಗುಡ್ಡಗಳು ಕುಸಿದು ಎಷ್ಟೋ ಮನೆಗಳು ಮತ್ತು ಅದರೊಳಗಿದ್ದವರು ಸಮಾಧಿಯಾಗಿದ್ದರು. ಅಗೆದು ತೆಗೆಯಲು ಆಗದಷ್ಟು ಮಣ್ಣು ರಾಶಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ತಮ್ಮ ಮನೆಯ ಹಿಂದಿರುವ ಗುಡ್ಡ ಕುಸಿಯುತ್ತಿರುವುದನ್ನು ಕಂಡ ಕುಟುಂಬದ ಸದಸ್ಯರೆಲ್ಲರೂ ಮನೆಯಿಂದ ದೂರ ಓಡಿದರು. ಸ್ವಲ್ಪ ದೂರ ಓಡಿ ಬಂದ ಯಜಮಾನನಿಗೆ ತನ್ನ ಮೊಬೈಲ್ನ ಮತ್ತು ಡ್ರಾಯರ್ನಲ್ಲಿದ್ದ ಹಣದ ನೆನಪಾಯಿತು. ಹೆಂಡತಿ ಮಕ್ಕಳು ಬೇಡವೆಂದರೂ ಮತ್ತೆ ಮನೆಯೊಳಗೆ ಓಡಿದ. ಮೊಬೈಲ್ ಮತ್ತು ಹಣವನ್ನು ಹಿಡಿದುಕೊಂಡು ಇನ್ನೇನು ಗೇಟು ದಾಟಬೇಕು ಎನ್ನುವಷ್ಟರಲ್ಲಿ ಹೆಂಡತಿ ಮಕ್ಕಳ ಕಣ್ಣೆದುರೆ ಹಿಂದಿನಿಂದ ಬಂದ ನೀರು, ಮಣ್ಣಿನ ರಾಶಿ ಯಜಮಾನನನ್ನು ಮನೆಯ ಸಮೇತ ತೆಗೆದುಕೊಂಡು ಹೋಗಿಬಿಟ್ಟಿತು. ಅಲ್ಲಿ ಮನೆಯೊಂದು ಇತ್ತು ಎಂಬ ಕುರುಹೆ ಇರಲಿಲ್ಲ. ಎಷ್ಟೋ ದಿನಗಳು ಹುಡುಕಿದರೂ ಆ ಯಜಮಾನನ ದೇಹವು ಪತ್ತೆಯಾಗಲೇ ಇಲ್ಲ. ಪ್ರಿಯರೇ, ಇಂತಹ ಶೋಧನೆಗಳು, ಆಸೆಗಳು ನಮ್ಮನ್ನೂ ಸಹ ಮಣ್ಣು ಮುಕ್ಕಿಸಿ ಬಿಡುತ್ತವೆ. ಜೀವನದಲ್ಲಿ ನಾವು ಎಲ್ಲವನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಇಂದಿನ ಮೊದಲನೆಯ ವಾಚನದಲ್ಲಿ ಹೇಗೆ ಹವ್ವಳು ತನ್ನ ದುರಾಸೆ ಹಾಗೂ ಅತಿ ಆಸೆಯಿಂದ ಇರುವುದನ್ನು ಕಳೆದುಕೊಂಡಳು ಎಂಬುದನ್ನು, ಆದಿ ತಂದೆ ತಾಯಿಯರ ಅವಿಧೇಯತೆಯ ಪಾಪ ಇಡೀ ಮನುಕುಲವನ್ನು ನಿತ್ಯ ಮರಣಕ್ಕೆ ದೂಡಿತು. ಸೈತಾನನ ಶೋಧನೆಯನ್ನು ಗೆಲ್ಲಲು ಆದಿ ತಂದೆ ತಾಯಿ ಯಾವ ಪ್ರಯತ್ನವನ್ನು ಮಾಡದೇ ಇರುವುದೇ ದೊಡ್ಡ ಶಾಪವಾಯಿತು ಮತ್ತು ಮನುಕುಲದ ಪತನಕ್ಕೆ ಕಾರಣವಾಯಿತು. ಪ್ರಭು ಯೇಸು ತನ್ನ ವಿಧೇಯತೆಯ ಮೂಲಕ ಆದಿ ತಂದೆ ತಾಯಿಯರ ಅವಿಧೇಯತೆಯ ಪಾಪದ ಪರಿಣಾಮವನ್ನು ಹೇಗೆ ತೊಡೆದು ಹಾಕಿದರು ಎಂಬುದನ್ನು ಇಂದಿನ 2ನೆಯ ವಾಚನದಲ್ಲಿ ನಾವು ಆಲಿಸಿದೆವು. ತಂದೆ ದೇವರ ಚಿತ್ತಕ್ಕೆ ವಿಧೇಯರಾಗುವುದು ಎಂದರೆ ಇಹಲೋಕದ ಶೋಧನೆಗಳ ವಿರುದ್ಧ ಹೋರಾಡುವುದು ಎಂದರ್ಥ. ಅತ್ಯಂತ ಕಷ್ಟವಾದರೂ ಪ್ರಭು ಯೇಸು ಇದನ್ನು ಮಾಡಿ ತೋರಿಸಿದರು. ಇಂದಿನ ಶುಭ ಸಂದೇಶ, ಪ್ರಭು ಯೇಸು ಶಾರೀರಿಕ ಶೋಧನೆ, ಐಹಿಕ ಶೋಧನೆಯನ್ನು, ಸ್ವಪ್ರತಿಷ್ಠೆಯ ಶೋಧನೆಯನ್ನು ಮತ್ತು ಅಧಿಕಾರದ ಶೋಧನೆಯನ್ನು ಪ್ರಾರ್ಥನೆ ಮತ್ತು ದೈವ ವಾಕ್ಯದ ಮೂಲಕ ಹೇಗೆ ಗೆದ್ದು ಬರುತ್ತಾರೆ ಎಂಬುದನ್ನು ನಮಗೆ ವಿವರಿಸುತ್ತಾರೆ. ಪ್ರಭು ಯೇಸುವಿನ 40 ದಿನಗಳ ಉಪವಾಸ ಎಂಬುದು ಸೈತಾನನ ವಿರುದ್ಧ
ಪ್ರಭು ಯೇಸುವಿನ ಹೋರಾಟದ ಪರಿಪೂರ್ಣತೆಯನ್ನು ತೋರಿಸುತ್ತದೆ. ಸೈತಾನನ ವಿರುದ್ಧ ಹೋರಾಡಲು ಪ್ರಭು ಯೇಸು ಸ್ವಲ್ಪವೂ ಹಿಂಜರಿಯಲಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಸೈತಾನನನ್ನು ಶಾಶ್ವತವಾಗಿ ಸೋಲಿಸಲು ಪ್ರಭು ಯೇಸು ಸರ್ವ ತ್ಯಾಗಕ್ಕೆ ಸಿದ್ಧರಾಗಿದ್ದರು. ಆದ್ದರಿಂದಲೇ ಮರಣಕ್ಕೆ ಸೋಲಾಯಿತು, ನಿತ್ಯ ಜೀವಕ್ಕೆ ಗೆಲುವಾಯಿತು. ಪ್ರಾರ್ಥನೆ, ಉಪವಾಸ ಮತ್ತು ಸ್ವನಿಯಂತ್ರಣದ ಮೂಲಕ ನಾವು ಸಹ ಶೋಧನೆಗಳನ್ನು ಗೆಲ್ಲೋಣ. ಶೋಧನೆಗಳನ್ನು ಗೆಲ್ಲುವುದರಿಂದ ನಮಗೂ ಇತರರಿಗೂ ಒಳಿತಾಗುತ್ತದೆ. ಶೋಧನೆಗಳನ್ನು ಗೆಲ್ಲುವುದರಿಂದ ನಮ್ಮ ಮತ್ತು ದೇವರ, ನಮ್ಮ ಹಾಗೂ ಪರರ ಸಂಬಂಧ ದೃಢಗೊಳ್ಳುತ್ತದೆ. ಶೋಧನೆಗಳನ್ನು ಗೆಲ್ಲಲು ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದನ್ನು ಮರೆಯದಿರೋಣ. ಶೋಧನೆಗಳನ್ನು ವಿರೋಧಿಸಿದಾಗ ಸೈತಾನನು ನಮ್ಮಿಂದ ಓಡಿ ಹೋಗುವನು. ಆದ್ದರಿಂದ ದೇವರೊಂದಿಗೆ ನಿಲ್ಲೋಣ. ಶೋಧನೆಗಳನ್ನು ನಾವೆಲ್ಲರೂ ಕೂಡ ಗೆಲ್ಲೋಣ.